ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿಕೆ ಶಿವಕುಮಾರ್,
ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಚಿವ ಸಂಪುಟ ಹೇಗಿರಬೇಕು, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ಹಂತದಲ್ಲಿ 6-8 ಸಚಿವರ ಪದಗ್ರಹಣ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ವರಿಷ್ಠರು ಚರ್ಚೆಯನ್ನ ನಡೆಸ್ತಾರೆ. ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತೆ. ಹುದ್ದೆಯನ್ನ ಸೃಷ್ಟಿಸಬೇಕಾದ್ರೆ ಎಷ್ಟು ಸ್ಥಾನಗಳ ಅಗತ್ಯ ಇದೆ? ಈಗ ಕೇಳಿ ಬರ್ತಾ ಇರುವಂತಹ ವಿಚಾರಗಳ ಪ್ರಕಾರ 3-4 ಡಿಸಿಎಂ ಹುದ್ದೆಗಳು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಅಗತ್ಯತೆ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ನಾಳೆ ಚರ್ಚೆ ನಡೆಯುತ್ತೆ. ಅದರ ಜೊತೆಗೆ ಡಿಸಿಎಂ ಹುದ್ದೆ ಅಸಲಿಗೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆಯೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. 2 ಅಥವಾ 4 ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಡಿಸಿಎಂ ಸ್ಥಾನದ ಅಗತ್ಯತೆ ಇದೆಯಾ ಅನ್ನುವಂಥ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ದೆಹಲಿಗೆ ತೆರಳಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ.